ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಇದು ರಾಷ್ಟ್ರ ರಾಜಕಾರಣದ ಅತಿ ದೊಡ್ಡ ಸುದ್ದಿ. ಸಿಜೆಪಿ ಹೋರಾಟದಲ್ಲಿ ಮಹತ್ವದ ಬೆಳವಣಿಗೆ. ಪ್ರಧಾನ್ ರಾಜೀನಾಮೆಗಿಂತಲೂ ದೊಡ್ಡ ಬೆಳವಣಿಗೆ ಏನದು? ಹಾಗಾದ್ರೆ ಇದ್ದಕ್ಕಿದ್ದಂತೆ ರಾತ್ರೋರಾತ್ರಿ ಒಂದು ಮೇಜರ್ ಟ್ವಿಸ್ಟ್ ಅನ್ನ ಪಡ್ಕೊಳ್ತಿದೆ ಈ ಹೋರಾಟದಲ್ಲಿ. ಹಾಗಾದ್ರೆ ಅಮಿತ್ ಶಾ ಅವರ ಸುತ್ತ ಏನ್ ನಡೀತಿದೆ, ಏನಾಗ್ತಿದೆ ಸೆಂಟ್ರಲ್ ಗವರ್ಮೆಂಟ್ಗೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಇರ್ತಾ ಹೋಗ್ತೀವಿ. ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಪ್ರಧಾನ್ ರಾಜೀನಾಮೆ ಆಯಿತು. ಆದರೆ ಈಗ ಬಹುದೊಡ್ಡ ತಿರುವು ಆರಂಭದಲ್ಲೇ ನಾನು ಹೇಳ್ದಂಗೆ. ನಿನ್ನೆ ಸೆಷನ್ ಹೈಡ್ರಾಮಾಗಳನ್ನೆಲ್ಲ ನೀವು ನೋಡಿದಿರಿ. ರಾಹುಲ್ ಗಾಂಧಿ ಅವರ ಒಂದು ವಿಡಿಯೋ ಕೂಡ ಸಿಕ್ಕಾಪಟ್ಟೆ ವೈರಲ್ ಆಯಿತು. ಮೈಕ್ ಆನ್ ಇದ್ರು ಮೈಕ್ ಆಫ್ ಆಗಿದೆ ಅಂತ ಅವರು ಬಹಳ ಕಿರ್ಚಾಡಕ್ಕೆ ಶುರು ಮಾಡ್ತಾರೆ. ಸ್ಪೀಕರ್, ನಿಮ್ಮ ಮೈಕ್ ಆನೇ ಇದೆ, ಮಾತಾಡಿ ಫಸ್ಟ್, ನೀವು ಏನು ಹೇಳಬೇಕು ಅದನ್ನು ಹೇಳಿ ಅಂತ ಹೇಳಿದಾಗ ತಾನೇ ಆಫ್ ಮಾಡಿ ಮತ್ತೆ ಆನ್ ಮಾಡಿ ಗಲಿಬಿಲಿಯಾದಂಥ ದೃಶ್ಯಗಳನ್ನು ನೋಡಿರ್ತೀರಿ. ಕಾಂಗ್ರೆಸ್ಸು ಎಷ್ಟು ಅಗ್ರೆಸಿವ್ ಆಗಿದೆ ಅಂದರೆ ಈಗ ಕಾರಣ ಇಷ್ಟೇ, ಬಹಳ ದೊಡ್ಡ ಅಸ್ತ್ರವನ್ನು ಸಿಜೆಪಿ ಪ್ರಯೋಗಿಸ್ತಿರೋದು. ಅದರ ಲಾಭವನ್ನು ಪಡೆಯೋದಕ್ಕೆ, ಕಂಪ್ಲೀಟ್ ಕ್ರೆಡಿಟ್ ಕಾಂಗ್ರೆಸ್ ತಾಗಿಸ್ಕೊಳ್ಳೋದಕ್ಕೆ ರಾಹುಲ್ ಗಾಂಧಿ ಅವರು ಅಖಾಡಕ್ಕೆ ಧುಮುಕಿದ್ದಾರೆ. ಇದುವರೆಗಿನ LOP ಆದಮೇಲಿನ ಅತಿ ದೊಡ್ಡ ಅಸ್ತ್ರ ಇದು. ಅವ್ರು ಪ್ರಯೋಗ ಮಾಡ್ತಿರೋದು ಏನದು? ಹಾಗಾದರೆ ಅಮಿತ್ ಶಾ ರಾಜೀನಾಮೆ ಕೊಡಿಸಿಯೇ ಸಿದ್ಧ ಅಂತ ಈಗ ಸಿಜೆಪಿ ನಿಲ್ತಾ ಇದೆ. ಯಾವ ರೀತಿ? ರಾಹುಲ್ ಗಾಂಧಿ ಅವರೇ ಅದಕ್ಕೆ ಬ್ರಹ್ಮಾಸ್ತ್ರವಾಗಿ ಸಿಜೆಪಿ ಕೈ ಸೇರಿದ್ದಾರೆ. ಈ ಗನ್ ಬಳಸಿದ್ರು, ಶೂಟ್ ಮಾಡಿದ್ರು ಸ್ಟೂಡೆಂಟ್ಸನ್ನು, ಪ್ಯಾಲೆಟ್ ಗನ್ ಬಳಸಿದ್ರು, AK-47 ಬಳಸಿದ್ರು. ಕೇಳಿ ಬರ್ತಿದೆಯಲ್ಲ, ಕೇಂದ್ರ ಸರ್ಕಾರ ಸ್ಪಷ್ಟವಾಗಿ ಹೇಳ್ತಿದೆ ಇಲ್ಲಿ ಮೊದಲನೇದಾಗಿ ಶೂಟೇ ಮಾಡಿಲ್ಲ. ಅಂದ ಮೇಲೆ ಪರ್ಮಿಷನ್ ಯಾರು ಕೊಟ್ಟರು ಅನ್ನೋ ವಿಷಯ ಯಾಕೆ ಬಂತು? ಇಲ್ಲಿ ರಾಹುಲ್ ಗಾಂಧಿ ಅವರು ಏನು ಹೇಳ್ತಿದ್ದಾರೆ, ಗೃಹ ಇಲಾಖೆ ಅಮಿತ್ ಶಾ ಅವರೇ ಪರ್ಮಿಷನ್ ಕೊಟ್ಟು ಶೂಟ್ ಮಾಡಿಸಿದ್ದಾರೆ ಅಂತ. ಎರಡು ಆಪ್ಷನ್ ಇದೆ. ಒಂದು, ಅವರೇ ಪರ್ಮಿಷನ್ ಕೊಟ್ಟು ಶೂಟ್ ಮಾಡಿಸಿದ್ದಾರೆ, ಇಲ್ಲವಾದಲ್ಲಿ ಅವ್ರಿಗೆ ಗೊತ್ತೇ ಇಲ್ಲ, ಶೂಟ್ ಮಾಡಿರೋದು ಗೊತ್ತೇ ಇಲ್ಲ, ಸೊ ಅವ್ರು ಫೇಲ್ ಆಗಿದ್ದಾರೆ. ಗೃಹ ಇಲಾಖೆ ಮಾಹಿತಿಯೇ ಇಲ್ಲದೆ ಫೇಲ್ ಆಗಿದೆ. ಎರಡರೊಳಗೆ ಒಂದಾಗಿರುತ್ತೆ, ಮೂರನೇದು ಆಪ್ಷನ್ನೇ ಇಲ್ಲ. ಸೊ ಎರಡರಲ್ಲಿ ಯಾವುದಾಗಿದ್ರೂ ಅವರು ಒಂದು ಕ್ಷಣವೂ ಕುರ್ಚಿಯಲ್ಲಿ ಕೂರಬಾರ್ದು, ತಕ್ಷಣ ರಾಜೀನಾಮೆ, ಕಿಕ್ ಹಿಮ್ ಔಟ್ ಅಂತ ಈಗ ಬಹಳ ಜೋರಾಗಿ ಪ್ರೊಟೆಸ್ಟು ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡು ಹೋಗ್ತಿದ್ದಾರೆ. ಈಗ ಮೊನ್ನೆ ಆಯ್ತಲ್ಲ ಗಲಾಟೆ, ಹೋರಾಟ, ಪ್ರಧಾನ ರಾಜೀನಾಮೆ ತಗೊಳ್ಳೋ ತನಕ ಯಾವ ಕಾರಣಕ್ಕೂ ಮಾತುಕತೆ ಎಂಥದ್ದೂ ಇಲ್ಲ ಅಂತ ಹೋರಾಟ ಮುಂದೆ ಸಾಕ್ತಲ್ವ. ಅನಾಹುತ ಆಗ್ಬಿಡ್ತಿತ್ತು. ಸ್ಯಾಟರ್ಡೆ ನೈಟ್ ಅನ್ನುವ ಗುಪ್ತಚರ ಮಾಹಿತಿ ಸರ್ಕಾರಕ್ಕೆ ಸಿಗುತ್ತೆ. ಸ್ಟೂಡೆಂಟ್ಸ್ ಸುತ್ತ ಏನೋ ಪ್ಲಾನ್ ಆಗಿತ್ತು, ಹೆಚ್ಚು ಕಡಿಮೆ ಆಗಿದ್ರೆ ಯಾರದ್ದಾದ್ರೂ ಜೀವಕ್ಕೆ ಅದು ಬೇರೆ ಲೆವೆಲ್ಗೆ ಹೋಗ್ತಿತ್ತು. ಸೊ ತಕ್ಷಣ ರಾಜೀನಾಮೆಗೆ ಒಪ್ಪದಿದ್ದ ನರೇಂದ್ರ ಮೋದಿ ಅವರು ಒಪ್ಕೊಳ್ತಾರೆ. ಅಷ್ಟು ಸ್ಟ್ರೆಸ್ಸನ್ನು ಸಿಜೆಪಿ ಕ್ರಿಯೇಟ್ ಮಾಡ್ತಲ್ಲ, ಈಗ ಅದರ ಡಬಲ್ ಸ್ಟ್ರೆಸ್ ಕ್ರಿಯೇಟ್ ಮಾಡೋದಕ್ಕೆ. ಯಾಕಂದರೆ ಈಗ ಹಿಡಿದಿರೋದು ಒಬ್ಬ ವಿದ್ಯಾರ್ಥಿಯ ಜೀವದ ಜೊತೆ ಪೊಲೀಸರು ಆಟ ಆಡಿದ್ದಾರೆ. ಒಬ್ಬನ ದೃಷ್ಟಿ ಪರ್ಮನೆಂಟಾಗಿ ಹೋಗಿಬಿಟ್ಟಿದೆ ಅಂತ ಅವ್ರು ಹೇಳ್ತಿರೋದು. ಒಬ್ಬನ ದೃಷ್ಟಿ ಹೋಗಿದೆ, ಮತ್ತು ತುಂಬ ಜನಕ್ಕೆ ಗಾಯಾಳುಗಳಾಗಿದ್ದಾರೆ. ವಿದ್ಯಾರ್ಥಿಗಳ ಮೇಲೆ ಅದು ಹೆಂಗೆ ನೀವು ಶೂಟ್ ಎಲ್ಲ ಮಾಡಿಸಿದ್ರಿ, ಅದು ಹೆಂಗೆ ಪೊಲೀಸರು ಅವರ ಪಿಸ್ತೂಲ್ ಎತ್ತಿದ್ರು, ಅದು ಹೆಂಗೆ ಪ್ಯಾಲೆಟ್ ಗನ್ ಪ್ರಯೋಗ ಮಾಡಿದ್ರು, ಇದೆರಡೂದಕ್ಕೂ ಈಗ ತಕ್ಷಣ ಅಮಿತ್ ಶಾ ರಾಜೀನಾಮೆ ಆಗಬೇಕು. ಈ ದೇಶದಲ್ಲಿ ನ್ಯಾಯ ಕೇಳಿದ ವಿದ್ಯಾರ್ಥಿಗಳನ್ನು ಈ ರೀತಿ ಕೊಲ್ಲೋದಕ್ಕೆ ಪ್ರಯತ್ನ ಮಾಡಿದ್ರು ಪೊಲೀಸರು ಅಮಿತ್ ಶಾ ಆರ್ಡರ್ ಮೇರೆಗೆ. ಸೊ ತಕ್ಷಣ ರಾಜೀನಾಮೆ ಅಂತ ಈಗ ಹೋರಾಟ ಜೋರು ಮಾಡೋದಕ್ಕೆ ಪ್ಲಾನ್ ಸಿದ್ಧವಾಗಿದೆ. ರಾಹುಲ್ ಗಾಂಧಿಯವರು ಅದನ್ನು ಪ್ರಸ್ತಾಪ ಮಾಡಿದ್ದಾರೆ. ಅದನ್ನು ಜೋರಾಗಿ ಕಾಂಗ್ರೆಸ್ ಎತ್ಕೊಳ್ತಿದೆ. ಸಿಜೆಪಿ ಈಗ ಅಖಾಡಕ್ಕೆ ಧುಮುಕ್ತಿದೆ. ಒಂದು FIRಗಳನ್ನು ನೀವು ವಾಪಸ್ ತಗೊಳ್ತಿಲ್ಲ, ಕ್ಲಾಸಿಫಿಕೇಶನ್ ಮಾಡಿದ್ದೀರಾ. ಸುಪ್ರೀಂ ಕೋರ್ಟು ಪಾಲಿಟಿಸೈಸ್ ಆಗಿದೆ ಅಂತ ಸುಪ್ರೀಂ ಕೋರ್ಟನ್ನೇ ಟೀಕಿಸಿ ಈ ದೇಶದಲ್ಲಿ ಯಾವುದೂ ಸುಪ್ರೀಂ ಅಲ್ಲ, ಅರಾಜಕತೆ ಸೃಷ್ಟಿಸುವಂತಹ ಪ್ರಯತ್ನ ಸುಪ್ರೀಂ ಕೋರ್ಟ್ ಟೀಕಿಸುವ ಮೂಲಕ ಆಗ್ತಾ ಇದೆ ಅಲ್ವಾ ಸಿಜೆಪಿಯಿಂದ. ಸೊ ಒಂದು ಕಡೆ ಸಿಜೆಪಿ ಈ ವ್ಯವಸ್ಥೆ ಯಾವುದೂ ಸರಿ ಇಲ್ಲ ಅಂತ ನೆಕ್ಸ್ಟ್ ಸ್ಟೆಪ್ ಇಟ್ಟಿರೋದು. ಇನ್ನೊಂದು ಕಡೆ ಅಮಿತ್ ಶಾ ಈಗ ರಾಜೀನಾಮೆ ಕೊಡದೇ ಇದ್ದರೆ ನಾವು ಕೊಡಿಸ್ತೀವಿ ಅನ್ನೋ ತನಕ 360 ಡಿಗ್ರಿ ಮೋದಿ ಅವ್ರನ್ನ ಸುತ್ತುವರಿರಿ ಅನ್ನುವಂಥ ಕರೆ ಕೊಡಲಾಗಿದೆ. ರೈತ ಹೋರಾಟ, ಸ್ಟೂಡೆಂಟ್ಸ್ ಪ್ರೊಟೆಸ್ಟ್ ಎರಡೂ ಮರ್ಜ್ ಮಾಡ್ತಿದ್ದಾರೆ. ನಿನ್ನೆ ರಾಕೇಶ್ ಟಿಕಾಯತ್ ಅವ್ರ ಜೊತೆಗೆ ಮೀಟಿಂಗ್ ಫೈನಲ್ ಆಯಿತು. ದೊಡ್ಡ ಸಂಖ್ಯೆಯಲ್ಲಿ ಮೋದಿ ಸರ್ಕಾರವನ್ನು ಸುತ್ತುವರಿಯೋದು, ಉಸಿರಾಡಕ್ಕೆ ಬಿಡಬಾರ್ದು, ಹಂಗೆ ಸುತ್ತುವರಿಯುವಂಥ ಪ್ಲಾನ್ ಆಗಿದೆ. ರೈತರು ಬಂದು ಸಪೋರ್ಟ್ ಮಾಡೋದು ಸ್ಟೂಡೆಂಟ್ಸ್ಗೆ, ಅಷ್ಟು ಡಬಲ್ ಮಾಡೋದು ಹೋರಾಟವನ್ನು, ಅದು ಫೈನಲ್ ಆಗಿದೆ ಪ್ಲಾನ್. ಈಗ ಈ ಕಡೆ ರಾಹುಲ್ ಗಾಂಧಿಯವರು ಅಮಿತ್ ಶಾ ಅವರು ರಾಜೀನಾಮೆ ಆಗಲೇಬೇಕು ಅಂತ ಈಗ ಪಟ್ಟು ಹಿಡಿದಿದ್ದಾರೆ.
ಅಮಿತ್ ಶಾ ಅವ್ರು ರಾಜೀನಾಮೆ ತಗೊಳ್ತಾರ ನರೇಂದ್ರ ಮೋದಿ ಅವರು? ಸಾಧ್ಯವೇ ಇಲ್ಲ. ಪ್ರಧಾನ ಅವ್ರ ರಾಜೀನಾಮೆನೇ ಆಗ್ತಿರ್ಲಿಲ್ಲ. ಪ್ರಧಾನ ಅವ್ರು ರಾಜೀನಾಮೆ ಕೊಡೋಕೆ ರೆಡಿ ಇದ್ರೂ ಕೂಡ ಮೋದಿ ಅವರು ಒಪ್ಪಿರಲಿಲ್ಲ. ಕಡೆಗೆ ಏನಾಯ್ತು ಗೊತ್ತು ನಿಮಗೆ. ಅಂಥದ್ರಲ್ಲಿ ಅಮಿತ್ ಶಾ ಅವ್ರನ್ನ ಟಚ್ ಮಾಡಲ್ಲ ನರೇಂದ್ರ ಮೋದಿ ಅವರು. ಆಗೇನಾಗುತ್ತೆ, ದೇಶದಲ್ಲಿ ದಂಗೆ ಎಬ್ಬಿಸಬಹುದು. ಈ ದೇಶದಲ್ಲಿ ಸ್ಟೂಡೆಂಟ್ಸನ್ನು ಶೂಟ್ ಮಾಡಲಾಗಿದೆ, ಅಂಥದ್ರಲ್ಲೂ ಗೃಹ ಸಚಿವರ ರಾಜೀನಾಮೆ ತಗೊಳ್ತಿಲ್ಲ. ಸೊ ಮೋದಿ ಸರ್ಕಾರದ ವಿರುದ್ಧ ದಂಗೆ ಏಳಿಸೋದು, ಶ್ರೀಲಂಕಾ, ನೇಪಾಳ, ಬಾಂಗ್ಲಾದೇಶದಲ್ಲಾಗಿದ್ದನ್ನು ಇಲ್ಲಿ ಮಾಡೋದು ಪಕ್ಕಾ ಪ್ಲಾನ್ ರೆಡಿ ಆಯ್ತಾ? ರಾಜೀನಾಮೆ ಕೊಟ್ಟರೆ ಬಿಗ್ ವಿಕೆಟ್. ಮೋದಿ ಸರ್ಕಾರ ಒಂದು ರೀತಿಯಲ್ಲಿ ಅಮಿತ್ ಶಾ ಅವರನ್ನು ಕಳ್ಕೊಂಡ್ರೆ ಪತನ ಅನ್ನೋ ತನಕ ಸ್ಟೇಟ್ಮೆಂಟ್ ಕೊಡ್ಬೋದು. ಅಷ್ಟು ದೊಡ್ಡ ಗೆಲುವಾಗುತ್ತೆ. ಇಲ್ಲವಾದಲ್ಲಿ ಕೊಡಲಿಲ್ಲ ಅಂದ್ರೆ ಅದಿನ್ನೂ ಒಳ್ಳೆಯದು, ದಂಗೆ ಎಬ್ಬಿಸ್ಬೋದು. ಈ ರೀತಿ ಯಾವುದೇ ಆದರೂ ಒಳ್ಳೆಯದು ಅನ್ನುವಂಥ ಭಾರೀ ಪ್ಲ್ಯಾನ್ ಒಂದು ಈಗ ರೆಡಿ ಆಗಿರೋದು ಆತಂಕಕ್ಕೆ ಕಾರಣವಾಗಿದೆ. ಇದು ಆಘಾತಕಾರಿ ಬೆಳವಣಿಗೆ. ಬಟ್ ಸರ್ಕಾರ ತಿರುಗಿ ಬಿದ್ದಿದೆ. ರಾಹುಲ್ ಗಾಂಧಿಯವರು ಈ ರೀತಿ ಸುಳ್ಳು ಹೇಳೋದಕ್ಕೆ ಇಳಿತಾರೆ ಅಂತ ಅಂದ್ಕೊಂಡಿರಲಿಲ್ಲ. ಈ ರೀತಿ ಪೊಲೀಸರ ಆ್ಯಕ್ಷನ್ ತಗೊಳ್ಬೇಕಾ, ಪ್ಯಾಲೆಟ್ ಗನ್ ದಂಗೆ ಗಲಾಟೆ ಎಲ್ಲ ಇದ್ದಾಗ ಕಂಟ್ರೋಲ್ ಮಾಡೋದಕ್ಕೆ ಅದು ಪ್ರಯೋಗ ಆಗಬೇಕಾ ಇಲ್ವಾ ಅನ್ನೋದನ್ನ ಮ್ಯಾಜಿಸ್ಟ್ರೇಟ್ ಲೆವೆಲಲ್ಲಿ ನಿರ್ಧಾರ ಮಾಡಲಾಗುತ್ತೆ. ಇದನ್ನು ಗೃಹ ಸಚಿವರು ನಿರ್ಧಾರ ಮಾಡಲ್ಲ. ಆ ಕಾಮನ್ ಸೆನ್ಸ್ ಇಲ್ವಾ ರಾಹುಲ್ ಗಾಂಧಿ ಅವರಿಗೆ? ಇನ್ಫ್ಯಾಕ್ಟ್ ಯಾರು ನಿರ್ಧಾರ ಮಾಡಿದ್ದಾರೆ ಅನ್ನೋ ಪ್ರಶ್ನೆಯೇ ಬರಲ್ಲ. ನಿರ್ಧಾರ ಮಾಡಿದರೆ ಅಲ್ಲಾಗ್ತಿತ್ತು. ಬಟ್ ಇಲ್ಲಿ ಶೂಟೇ ಮಾಡಿಲ್ಲ ಅಂದಮೇಲೆ ಅದು ಹೆಂಗೆ ನೀವು ಸುಳ್ಳು ಹೇಳ್ತೀರಿ? ಅದಲ್ಲದೆ ರಾಹುಲ್ ಗಾಂಧಿ ಅವರು ಹೇಳ್ತಿರೋದು 30 ಬೆಂಗಾವಲು ವಾಹನ ಹಾಕ್ಕೊಂಡು ಅಮಿತ್ ಶಾ ಅವರು ಓಡಾಡ್ತಿದ್ದಾರೆ. ನಾನು ಅವ್ರನ್ನ ಹೊರಗಡೆ ನೋಡಿದೆ, ಬಟ್ ಒಳಗಡೆ ಪಾರ್ಲಿಮೆಂಟಿಗೆ ಬರೋ ಧೈರ್ಯ ಇಲ್ಲ ಅವ್ರಿಗೆ. ಕಾರಲ್ಲಿ ವಿಂಡೋ ತೆಕ್ಕೊಂಡಿದ್ದಾಗ ನೋಡಿದೆ, ಅವರ ಕೈ ಶೇಕ್ ಆಗ್ತಿತ್ತು ಅನ್ನೋ ಸ್ಟೇಟ್ಮೆಂಟ್ ಬೇರೆ ಕೊಟ್ಟಿದ್ದಾರೆ. ಈ ರೀತಿ ಸುಳ್ಳನ್ನು ಹೇಳಬಹುದಾ ಒಬ್ಬ ವಿರೋಧ ಪಕ್ಷ ನಾಯಕ ಅಂತ ಬಿಜೆಪಿ ಮುಗಿಬಿದ್ದಿದೆ. ಈಗ ನರೇಂದ್ರ ಮೋದಿ ಅವರೇ 30 ಬೆಂಗಾವಲು ವಾಹನ ಇಟ್ಕೊಳ್ಳಲ್ಲ, ಅಂಥದ್ರಲ್ಲಿ ಅಮಿತ್ ಶಾ ಅವ್ರು ಇಟ್ಕೊಳ್ತಾರ? ಲೆಕ್ಕ ತೋರಿಸಿ ತಾಕತ್ತಿದ್ರೆ ಈ ರೀತಿಯ ಸುಳ್ಳುಗಳನ್ನು ದೇಶದ ಮುಂದೆ ಹೇಳುವ ಮುನ್ನ ಅಂತ ಈಗ ಬಿಜೆಪಿ ತಿರುಗೇಟನ್ನು ಕೊಡ್ತಿರೋದು. युवाओं को मारने का ऑर्डर, लाठी चलाने का ऑर्डर, पैलेट गन का यूज का ऑर्डर, या फिर इनको मालूम ही नहीं था? होम मिनिस्ट्री चल रही है, अमित शाह जी कुछ और कर रहे हैं. होम मिनिस्टर को मालूम नहीं कि भैया किसी ने पैलेट गन चला दी, किसी ने मतलब लाठी मार दी, वो किसी और दुनिया में थे. यही 2 पॉसिबिलिटीज हो सकती हैं, तीसरी तो हो ही नहीं सकती. तुम्हारा कहना है आइदर पॉसिबिलिटी, इनको जाना है, इनको हटा जाना चाहिए. He's not giving me mic. सर, give mic को. सर माइक तो दीजिए. माइक तो दीजिए. माइक दीजिए, लेकिन बोलेंगे आप. माइक नहीं है. माइक नहीं है सर. माइक तो चालू है. बंद कर रहे हैं. आप मानिए, लेकिन सदन की. ಆದರೆ ಇದು ತುಂಬಾ ಸೀರಿಯಸ್ ಆಗ್ತಿದೆ ವಿಷಯ. ಬಹಳ ಗಂಭೀರ ಸ್ವರೂಪಕ್ಕೆ CJP ತಗೊಂಡು ಹೋಗ್ತಿದೆ. ಇಂಟ್ರೆಸ್ಟಿಂಗ್ ಅಂದರೆ ಈ ಸಲ ಕಾಂಗ್ರೆಸ್ನ ಬಲದೊಂದಿಗೆ ಅವರ ಹೋರಾಟ ಶುರುವಾಗಿದ್ದು ಆಮ್ ಆದ್ಮಿಯ ಬಲದೊಂದಿಗೆ. ಕೇಜ್ರಿವಾಲ್ ಅವರು ಕಂಪ್ಲೀಟ್ ಆಗಿ ಇದನ್ನು ಲೀಡ್ ಮಾಡಿದ್ರು ಅಂತಾನೆ ಹೇಳಲಾಗತ್ತೆ. ಮುಖ ಬೇರೆ ಬಟ್ ಪಾತ್ರ ಒಂದೇ ಅಂತ. ಬಟ್ ಈಗ ಕಾಂಗ್ರೆಸ್ಸು ಅಮಿತ್ ಶಾ ಅವರ ರಾಜೀನಾಮೆಗೆ ಕೈ ಹಾಕಿ CJPಗೆ ಬ್ರಹ್ಮಾಸ್ತ್ರವನ್ನು ಕೊಟ್ಟಿದ್ದಾರೆ. ರಾಹುಲ್ ಗಾಂಧಿ ಅವರಿಗೆ ಅವರ ಇಡೀ ರಾಜಕೀಯ ಜೀವನದ ಅತಿ ದೊಡ್ಡ ಅಸ್ತ್ರ ಈಗ ಸಿಕ್ಕಿದೆ ಅಂತ ಕೈ ಹಿರಿ ಹಿಗ್ತಾ ಇದೆ. ಕಾದ್ ನೋಡಬೇಕು. FCRA ಪಾಸ್ ಆಗಬೇಕಿತ್ತು ಈ ಸೆಷನ್ನಲ್ಲಿ. ಈಗ ಆ್ಯಂಟಿ ಪೇಪರ್ ಲೀಕ್ ಬಿಲ್ ಪಾಸ್ ಆಗಿದ್ದೇ ದೊಡ್ಡದಾಯಿತು. ಅಂದರೆ ಲೋಕಸಭೆಯಲ್ಲಿ ಕ್ಲಿಯರ್ ಆಗಿದ್ದು. FCRAಗೆ ಹೋಗಲೇಬಾರ್ದು. FCRA ಬಂದರೆ ಫಾರಿನ್ ಫಂಡ್ ಬರೋದಕ್ಕೆ ಕಂಟ್ರೋಲ್ ಹಾಕಿಬಿಟ್ರೆ ಸರ್ಕಾರ, ನಿಯಮಗಳು ಮತ್ತು ಕೇಂದ್ರ ಗೃಹ ಇಲಾಖೆ ಕಣ್ಗಾವಲಲ್ಲೇ ಎಲ್ಲನೂ ಬರುತ್ತೆ ಅಂತ ಆಗಿಬಿಟ್ರೆ ರಾಜಕೀಯ ಪಕ್ಷಗಳು ಶೇಕ್ ಆಗ್ತವೆ, ಟೂಲ್ ಕಿಟ್ಗಳು ಮುಳುಗಿ ಹೋಗ್ತವೆ, ಎಲ್ಲ ಸಮಾಜಘಾತುಕ ಶಕ್ತಿಗಳಿಗೆ ಆಘಾತ. ಸೊ ಅದು ಟಚ್ಚು ಮಾಡಬಾರ್ದು. ಸರ್ಕಾರನೇ ಟೆನ್ಷನ್ನಲ್ಲಿದ್ದರೆ ಇನ್ನು ಅದಕ್ಕೆಲ್ಲಿ ಹೋಗ್ತಾರೆ ಅನ್ನೋ ರೀತಿಯಲ್ಲಿ ಒಂದು ಮಾಸ್ಟರ್ ಪ್ಲ್ಯಾನ್ ರೆಡಿ ಆದಂಗೆ ಕಾಣಿಸ್ತಾ ಇದೆ. ಈ ಸೆಷನ್ನಲ್ಲಿರೋದೆಲ್ಲ ಲೆಕ್ಕಾಚಾರ ತಲೆ ಕೆಳಗೆ ಮಾಡೋದಕ್ಕೆ. ಸೊ CJP ಪ್ರೊಟೆಸ್ಟ್ ಎಲ್ಲ ಒಂದು ಹಂತಕ್ಕೆ ಡಿಫ್ಯೂಸ್ ಮಾಡಿದ್ರು, ಒಂದು ಹಂತಕ್ಕಿದೆಲ್ಲ ಬಗೆಹರಿಯಿತು ಅಂತ ಅಂದ್ಕೊಳ್ತಿದ್ರೆ ರೋಚಕ ಟ್ವಿಸ್ಟನ್ನು ಇಟ್ಟ ಜಿರಲೆ ಪಡೆ ಕೈ ಬಲದೊಂದಿಗೆ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.